ಡೈಲಿ ಸ್ಟ್ಯಾಂಡಿಂಗ್ ಮೀಟಿಂಗ್ ಅಥವಾ ಡೈಲಿ ವರ್ಕ್ ಮ್ಯಾನೇಜ್ಮೆಂಟ್ ಅಥವಾ ಡೈಲಿ ಹಡಲ್ ಅನ್ನೋದು ಕನ್ಸಿಸ್ಟೆಂಟ್ ಮತ್ತು ಸ್ಟೇಬಲ್ ಪರ್ಫಾರ್ಮೆನ್ಸ್ ನೀಡೋ ಆಪರೇಷನಲ್ ಎಕ್ಸಲೆನ್ಸ್ಗೆ ಒಂದು ಮುಖ್ಯ ಆಧಾರ. ಮೀಟಿಂಗ್ನ ಒಂದು ಕ್ವಿಕ್ ಅಟೆಂಡೆನ್ಸ್ ಜೊತೆ ಸ್ಟಾರ್ಟ್ ಮಾಡಿ, ಆಮೇಲೆ ಉದ್ದೇಶ ಮತ್ತು ರೂಲ್ಸ್ ಆಫ್ ದಿ ಗೇಮ್ ಬಗ್ಗೆ ಪ್ಲೇಟ್ಸ್ ತಗೊಳ್ಳಿ. ನೆಕ್ಸ್ಟ್, ಸ್ಕೋರ್ ಬೋರ್ಡ್ ನೋಡಿದ ತಕ್ಷಣ ಸತ್ಯ ಏನೆಂದು ಗೊತ್ತಾಗಬೇಕು. 1 ಮಿನಿಟ್ಗಿಂತ ಕಡಿಮೆ ಟೈಮ್ನಲ್ಲಿ ಟೀಮ್ಗೆ ಮೊರಲ್, ಸೇಫ್ಟಿ, ಕ್ವಾಲಿಟಿ, ಡೆಲಿವರಿ, ಪ್ರೊಡಕ್ಟಿವಿಟಿ, ಕಾಸ್ಟ್, ಇನ್ನೋವೇಷನ್, ಆಡಿಟ್ ಮತ್ತು ಲರ್ನಿಂಗ್ನ ಟ್ರೆಂಡ್ ಮತ್ತು ಕರೆಂಟ್ ಸ್ಟೇಟಸ್ ಕಾಣಿಸಬೇಕು. ಸ್ಟ್ಯಾಂಡರ್ಡ್ ತುಂಬಾ ಸಿಂಪಲ್ ಆಗಿದೆ. ಇದನ್ನ ವಿಷುವಲ್ ಆಗಿ ಇಡಿ, ಅಪ್ಡೇಟ್ ಮಾಡ್ತಾ ಇರಿ ಮತ್ತು ಸಿಗ್ನಲ್ಸ್ನ ಸ್ಕ್ಯಾನ್ ಮಾಡೋದು ಸುಲಭವಾಗಿರಲಿ. ಆಗ ಗಮನ ಏನು ಬದಲಾಗಿದೆ ಅನ್ನೋ ಆಪರೇಷನ್ ಇಂದ ಬರುತ್ತೆ. ವ್ಯಾಲಿಡೇಟೆಡ್ ಡೇಟಾ, ಕ್ಲಿಯರ್ ಕಲರ್ ಕೋಡಿಂಗ್ ಬಳಸಿ ಮತ್ತು ಪ್ರತಿಯೊಂದು ಸೋರ್ಸ್ಗೆ ಒಬ್ಬರೇ ಓನರ್ ಇರಲಿ. ಆಗ ಯಾರ ನಂಬರ್ ಸರಿ ಅನ್ನೋ ಬಗ್ಗೆ ಮೀಟಿಂಗ್ನಲ್ಲಿ ಚರ್ಚೆ ಆಗಲ್ಲ. ಆಮೇಲೆ ನಿನ್ನೆಯ ಕೆಲಸವನ್ನ ಡಿಸಿಪ್ಲಿನ್ ಇಂದ ರಿವ್ಯೂ ಮಾಡಿ, ಯಾವುದು ಸಕ್ಸಸ್ ಆಯ್ತು, ಯಾವುದು ಫೇಲ್ ಆಯ್ತು, ಯಾವುದು ಎಸ್ಕಲೇಟ್ ಆಯ್ತು ಮತ್ತು ಡೈಲಿ ರೂಟೀನ್ಸ್, ಟಾಸ್ಕ್ಸ್ ಮತ್ತು ಟಾರ್ಗೆಟ್ಸ್ ನಿಜವಾಗಿಯೂ ನಡೆದಿದೆ ಅಂತ ನೋಡಿ. ಎಲ್ಲರಿಂದಲೂ ಪ್ರೊಆಕ್ಟಿವ್ ಅನಾಲಿಸಿಸ್ ಆಗಬೇಕು ಅನ್ನೋದೇ ಇದರ ಗುರಿ. ಕಥೆ ಹೇಳೋದಲ್ಲ, ಟೀಮ್ ಬೇಗನೆ ಫ್ಯಾಕ್ಟ್ಸ್ ನಿಂದ ಪ್ಯಾಟರ್ನ್ಸ್ಗೆ ಮತ್ತು ಮುಂದಿನ ರೆಸ್ಪಾನ್ಸ್ಗೆ ಹೋಗಬೇಕು. ಅಂದ್ರೆ ನಿನ್ನೆಯ ಆಕ್ಚುವಲ್ಸ್, ಎಸ್ಕಲೇಷನ್ ಲಿಸ್ಟ್, ಆಕ್ಷನ್ ಟ್ರ್ಯಾಕರ್ ಮತ್ತು ಲರ್ನಿಂಗ್ ಫಾಲೋ ಅಪ್ ಇವೆಲ್ಲವೂ ಯಾರಾದರೂ ಮೀಟಿಂಗ್ಗೆ ಬರೋ ಮುಂಚೆಯೇ ರೆಡಿ ಇರಬೇಕು. ಡಿವಿಯೇಷನ್ ಬಂದಾಗ ಅಬ್ನಾರ್ಮಾಲಿಟಿ ಹೆಸರಿಸಿ, ತಕ್ಷಣ ಕಂಟೈನ್ ಮಾಡಿ ಮತ್ತು ಫ್ಯಾಕ್ಟ್ಸ್ ಇಟ್ಟುಕೊಂಡು ಮಾತಾಡಿ. ಇದನ್ನ ಶಾರ್ಟ್ ಆಗಿ ಇಡಿ. ಆಗ ಟೀಮ್ ಏನಾಯ್ತು ಅನ್ನೋದ್ರಿಂದ ಮುಂದಿನ ರೂಟ್ ಕಾಸ್ ವರ್ಕ್ ಕಡೆಗೆ ಮೂವ್ ಆಗಬಹುದು. ಈಗ ಮುಂದೆ ನೋಡಿ, ಓವರ್ ಡ್ಯೂ ಐಟಮ್ಸ್, ಫುಲ್ ಕಿಟ್ ರೆಡಿನೆಸ್, ಫ್ರೋಜನ್ ನಿಯರ್ ಟರ್ಮ್ ಪ್ಲಾನ್ ಮತ್ತು ಮುಂದಿನ ಪ್ರಿಯಾರಿಟೀಸ್ ಬಗ್ಗೆ ತಿಳಿಸಿ. ಬೋರ್ಡ್ ಕರೆಂಟ್ ಆಗಿದ್ದಾಗ ಅಡೆತಡೆಗಳು ಕಾಣಿಸುತ್ತೆ ಮತ್ತು ಪ್ರತಿ ಐಟಮ್ಗೂ ಓನರ್ ಇರ್ತಾರೆ. ಇದರಿಂದ ಟೀಮ್ಗೆ ರೆಡಿನೆಸ್ ಮತ್ತು ಲೋಡ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸ್ಟ್ರಾಂಗ್ ಡೈಲಿ ಮ್ಯಾನೇಜ್ಮೆಂಟ್ ಅಂದ್ರೆ ಕ್ಲಿಯರ್ ಬಿಹೇವಿಯರ್, ಬ್ಲೇಮ್ ಮಾಡದಿರೋದು, ಏನನ್ನು ಮುಚ್ಚಿಡದಿರೋದು ಮತ್ತು ಪ್ರಯತ್ನ ಪಡದೆ ಕೆಲಸ ವಹಿಸದಿರೋದು. ಕಂಪನಿ ಬಗ್ಗೆ ಮೊದಲು ಯೋಚಿಸಿ, ಪ್ರತಿದಿನ ಗೆಂಬಾಗೆ ಹೋಗಿ ಮತ್ತು ಕೆಲಸ ಸರಾಗವಾಗಿ ಸಾಗುವಂತೆ ಮಾಡುವ ನಂಬಿಕೆ ಕಾಪಾಡಿ. ಒಳ್ಳೆ ಕೆಲಸ ಗುರುತಿಸಿ ಮುಗಿಸಿ, ಆಮೇಲೆ ಗೆನ್ಶಿನ್, ಗೆನ್ಬುಟ್ಸು ಮತ್ತು ಗೆಂಜಿಟ್ಸು ಮೂಲಕ ರಿಯಾಲಿಟಿ ಚೆಕ್ ಮಾಡಿ. ಇದರಿಂದ ಟೀಮ್ಗೆ ಹೆಮ್ಮೆ ಬರುತ್ತೆ ಮತ್ತು ಪ್ರಾಮಾಣಿಕತೆ ಇರುತ್ತೆ. ಸಹಾಯ ಬೇಕಾದಾಗ ತಕ್ಷಣ ಎಸ್ಕಲೇಟ್ ಮಾಡಿ, ಆ ಕೆಲಸ ನಿಲ್ಲಲ್ಲ ಮತ್ತು ಜನರಿಗೆ ಸಪೋರ್ಟ್ ಸಿಗುತ್ತೆ. ಹೀಗೆ ಡೈಲಿ ಮೀಟಿಂಗ್ ಅನ್ನೋದು ಇಂಪ್ರೂವ್ಮೆಂಟ್ ಮಾಡುವ ಅಭ್ಯಾಸ.